ಹಾಯ್ ಹಲೋ ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಯುಡೈಸ್ ಪ್ಲಸ್ನಲ್ಲಿ ವಿದ್ಯಾರ್ಥಿಗಳನ್ನು ಹೇಗೆ ಪ್ರಮೋಟ್ ಮಾಡುವುದು ಮತ್ತು ಅಡ್ಮಿಟ್ ಮಾಡುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ಅದರಲ್ಲಿ ಯುಡೈಸ್ ಪ್ಲಸ್ ಎಂದು ಟೈಪ್ ಮಾಡಿ. ಟೈಪ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿರುವ ಯುಡೈಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿರುವ ಇಲ್ಲಿ ನೋಡಿ, ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಇಲ್ಲಿ ಸ್ಟೇಟನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಗೋ ಎನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳಿರುತ್ತೆ. ನೀವು ನಿಮ್ಮ ಶಾಲೆ ಯುಡೈಸ್ ಮತ್ತು ನೀವು ಏನು ಪಾಸ್ವರ್ಡ್ ಇಟ್ಟಿರ್ತೀರ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿ ಕೆಳಗಿರುವ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಇಲ್ಲಿ ನೋಡಿ, ಹಾಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ನೋಡಿ, ಈ ರೀತಿಯಾಗಿ ಪೇಜ್ ಓಪನ್ ಆಗಿತ್ತು. ಇಲ್ಲಿ ನೋಡಿ, ಅಕಾಡೆಮಿಕ್ ಇಯರ್ 2025, 26, 26, 27 ಅಂತದ. ಇದ್ರ ಮೇಲೆ ನಾವು ಏನು ಮಾಡಬೇಕು, 26, 27 ಮೇಲೆ ರೆಡ್ ಇರೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪಾಪಪ್ ಮೆಸೇಜ್ ಬರ್ತದೆ. ಅದನ್ನು ಕ್ಲೋಸ್ ಮಾಡಿ. ಇಲ್ಲಿ ನೋಡಿ, ವ್ಯೂ ಸೆಲೆಕ್ಷನ್ ವೈಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಓಪನ್ ಆಗುತ್ತೆ ನಮ್ಮ ಡಿಸ್ಪ್ಲೇ. ಇಲ್ಲಿ ನೋಡಿ, ನಾವು ಈ ಕಡೆಗಿರುವ ಇಲ್ಲಿ ಡ್ಯಾಶ್ಬೋರ್ಡ್ ಐತಿ, ಸ್ಕೂಲ್ ಡೀಟೇಲ್ ಐತಿ. ಈ ಕೆಳಗಡೆ ಬಂದು ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತಿದೆ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಾ ಇದೆ. ಇವಾಗ ನೋಡಿ, ಇಲ್ಲಿ ಏನದು ಐತಂದ್ರೆ ಇಲ್ಲಿ ಸ್ಟಾಪ್ ಸ್ಟೂಡೆಂಟ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2025-26 ಟು 26-27 ಅಂತಾರೆ. ಹಿಂದಿನ ವರ್ಷದ ವಿದ್ಯಾರ್ಥಿ 25-26ನೇ ಸಾಲಿನ ವಿದ್ಯಾರ್ಥಿಗಳನ್ನು 26-27ನೇ ಸಾಲಿಗೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ ಇದೆ. ಕ್ಲಾಸ್ ಸೆಲೆಕ್ಷನ್ ಮಾಡಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ತೊಗೊಳ್ಳಿ. ಸೆಕ್ಷನ್ ಯಾವುದಿದೆ ನೋಡಿ, ಎ ಸೆಕ್ಷನ್. ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳ ಡೀಟೇಲ್ ಬಂದುಬಿಡ್ತದೆ. ಇಲ್ಲಿ ನೋಡಿ, ಇಲ್ಲದ ಯಾವುದೋ ವಿದ್ಯಾರ್ಥಿ ಅಕ್ಷತ ಅಂತ ಪೆನ್ ನಂಬರ್ ಇದೆ, ಎಲ್ಲನೇ ಇದೆ ಅವ್ರದ್ದು. ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಏನಿದೆ, ಇಲ್ಲಿ ಪ್ರಮೋಟ್ ಪಾಸ್ ಆಗಿದ್ದಾರೆ. ಅವ್ರ ಮಾರ್ಕ್ ಎಷ್ಟು ತೊಗೊಂಡ್ರೆ ಲಾಸ್ಟಿಗೆ ನೋಡ್ಕೊಳ್ಬೇಕು. ನಾವು ಪರ್ಸೆಂಟೇಜ್ ಹಾಕಬೇಕು. ಎಲ್ಲ ಕೂಡಿ ನಾವೇನು ಮಾಡ್ಬೇಕು, ಪರ್ಸೆಂಟೇಜ್ ಮಾಡ್ಕೊಂಡಿರ್ಬೇಕು. ಪರ್ಸೆಂಟೇಜ್ ಹಾಕಬೇಕು. 80% ತೊಗೊಂಡಿದ್ದಾರೆ. ಸ್ಕೂಲ್ ಅಟೆಂಡ್ ಎಷ್ಟಾಗಿದ್ದಾರೆ ಅವರು ಅಂತಂದ್ರೆ 189 ಡೇಸ್ ಆಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಅಂತಿದೆ. ಇಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತಂದ್ರೆ ನಮ್ಮಲ್ಲಿ ಹರನ ಇಲ್ಲ ಅಂತಂದ್ಬೇಕು. ನಮ್ಮಲ್ಲಿ ಅಥವಾ ಟಿ ಸಿ ಹೋಗಿತ್ತಂದ್ರೆ ಲೆಫ್ಟ್ ಟಿ ಸಿ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ಇದ್ದಾರೆ ಅಂತಂದ್ರೆ ಇಷ್ಟು ಮಾಡಿ ಇಲ್ಲಿ 2ನೇ ತರಗತಿಗೆ ಅವ್ರು ಏನು ಮಾಡ್ತದೆ, ಪ್ರಮೋಟ್ ಆಗ್ತಾ ಇದ್ದಾರೆ. ಇಲ್ಲಿ ಎ ಸೆಕ್ಷನ್ ಮೇಲೆ ಓಕೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಅಪ್ಡೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ ಹ್ಯಾಸ್ ಬಿನ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರ್ತಿಲ್ಲಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀವಿ ಅಂತಂತಂದ್ರೆ ಈ ಹುಡುಗಂದು ಏನಾಗಿರ್ತದೆ ಅಂದ್ರೆ ಹಿಂದಿನ ಸಾಲಿನ ಅಂದರೆ 25ರಿಂದ 26, 27ನೇ ಸಾಲಿಗೆ ಏನಾಯ್ತಿದು ಪ್ರಮೋಟ್ ಆಯಿತು. ಇಲ್ಲೆಲ್ಲ ಡೇಟ್ ಅಪ್ಡೇಟ್ ಮಾಡಿದ್ದು ಬಂದಿರುತ್ತೆ.
ಇಲ್ಲಿ ಸ್ಟೇಟಸ್ ಡನ್ ಅದು ಬಂತು. ಈ ರೀತಿ ಮಾಡಿದ್ದರೆ ಏನಾಗುತ್ತೆ ಅಂತಂದರೆ ನಾವು ಯುಡೈಸ್ ಪ್ಲಸ್ನಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿಗಳನ್ನು 26-27ನೇ ಸಾಲಿಗೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ಪ್ರೊಮೋಟ್ ಈ ರೀತಿ ಮಾಡೋದ್ರಿಂದ ಪ್ರಮೋಟ್ ಆಗುತ್ತೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳದ್ದು ಏನು ಮಾಡ್ಬೇಕಂದ್ರೆ ಒಬ್ಬೊಬ್ಬರದ್ದು ನಾವು ಅವ್ರದ್ದು ಅಂಕಗಳು ಗ್ರೇಡ್ ಹಾಕಿ ಅವ್ರದ್ದು ಪರ್ಸೆಂಟೇಜು ಅಟೆಂಡ್ ಆಗಿರೋದು ಶಾಲಾ ದಿನಗಳು ಎಲ್ಲ ಕರೆಕ್ಟಾಗಿ ನೋಡಿ ಕೆಸಿ ಮಾಡಿ ಅಪ್ಡೇಟ್ ಮಾಡಬೇಕು. ಓಕೆ, ಧನ್ಯವಾದಗಳು. ತಾವೆಲ್ಲರೂ ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕನ್ನು ಕೊಡಿ. ಥ್ಯಾಂಕ್ ಯು.